Good morning, students. Let us continue the another problems. Okay. Next one is seventh problem. In that, look at the problem. A fire occurred on 15/3/2013 in the company. So ascertain the amount of claim. ಎಷ್ಟು ಅಮೌಂಟ್ ಕ್ಲೈಮ್ ಮಾಡಬೇಕು ಅನ್ನೋದು ಅಸರ್ಟೈನ್ ಮಾಡಿ. ಅಸರ್ಟೈನ್ ಮೀನ್ಸ್ ಫೈಂಡ್ ಔಟ್ ಆರ್ ಕ್ಯಾಲ್ಕುಲೇಟ್ ಅನ್ನೋದು ಮಾಡಬೇಕು. ಓಕೆ. ಗಿವನ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಸ್ಟಾಕ್ 1 lakh ನಾನು ಹೇಳಿದೆ ಇಲ್ಲಿ ಸ್ಟಾಕ್ ಮಾತ್ರ ಒಂದು ಕೊಟ್ಟರೆ ಕನ್ನ ಲೇಟೆಸ್ಟ್ ಕನ್ಸಿಡರ್ ದಿ ಓಪನಿಂಗ್ ಸ್ಟಾಕ್. ಮತ್ತು ಇಲ್ಲಿ ಬೇರೆ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ಮೀನ್ಸ್ ಏನು ಇನ್ನೂ ಕೊಟ್ಟಿಲ್ಲ ಇನ್ಫಾರ್ಮೇಷನು ಅಂತಂದರೆ ಇದು ಓಪನಿಂಗ್ ಸ್ಟಾಕ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಪರ್ಚೇಸಸ್ ಎಷ್ಟು 1,50,000. ವೇಜಸ್ ಎಷ್ಟು 50,000. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 30,000. ಸೇಲ್ಸ್ 2,50,000. ಸೇಲ್ಸ್ ರಿಟರ್ನ್ಸ್ ಎಷ್ಟು 10,000. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ 25% ಆನ್ ಕಾಸ್ಟ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಗ್ರಾಸ್ ಪ್ರಾಫಿಟ್ಟು 25% ಆನ್ ಕಾಸ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಬರುತ್ತೆ, ಕನ್ವರ್ಷನ್ ಟೇಬಲ್ ಬರುತ್ತೆ. ದ ಸ್ಟಾಕ್ ಸಾಲ್ವೇಜ್ ವಾಸ್ ವ್ಯಾಲ್ಯೂಡ್ 19,500. ಸೊ ಅಮೌಂಟ್ ಆಫ್ ಕ್ಲೈಮ್ ಕ್ಯಾಲ್ಕುಲೇಟ್ ಮಾಡಿ ಅಂದಿದ ತಕ್ಷಣ ಇಲ್ಲಿ ಇವರು ಈ ಇನ್ಫಾರ್ಮೇಷನ್ ಅನ್ನೋದು ದೆ ಗಿವ್ ಕಂಪಲ್ಸರಿ ಕೊಟ್ಟಿರ್ತಾರೆ. ಸಾಲ್ವೇಜ್ ಅಮೌಂಟ್ ಮೀನ್ಸ್ ದ ಸ್ಟಾಕ್ ಸೇವ್ ಫ್ರಮ್ ದಿ ಫೈರ್. ಎಷ್ಟು ಸ್ಟಾಕು ಫೈರಿಂದ ಸೇವ್ ಆಗಿದೆ ಆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್. ಓಕೆ. ಸೊಲ್ಯೂಷನ್. ಇಲ್ಲಿ ಒಂದು ಸ್ಟಾಕ್ ಮಾತ್ರ ಕೊಟ್ಟಿದ್ದಾರೆ. ಲೆಟಸ್ ಕನ್ಸಿಡರ್ ಇಟ್ ಈಸ್ ಅ ಓಪನಿಂಗ್ ಸ್ಟಾಕ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಡೆಬಿಟ್, ಕ್ರೆಡಿಟ್. ಹೆಡಿಂಗ್ ಏನು ಬರುತ್ತೆ, ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಓಕೆ. ಡೆಬಿಟ್ ಸೈಡ್ ಏನೇನು ಬರುತ್ತೆ, ಓಕೆ. ಡೆಬಿಟ್ ಸೈಡ್ ಏನೇನು ಬರುತ್ತೆ, ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 1 lakh. ಟು ಪರ್ಚೇಸಸ್ ಎಷ್ಟು 1,50,000. ಟು ವೇಜಸ್ ಎಷ್ಟು 50,000. ನೆಕ್ಸ್ಟ್ ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ 30,000. ಇಷ್ಟೇ ಕೊಟ್ಟಿರೋದು ಇನ್ಫಾರ್ಮೇಷನ್ನು. ವಿ ನೀಡ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್. ಓಕೆ. ಅದು ಅಲ್ಲೇ ಇಟ್ಕೊಂಡಿರಿ. ಕಮ್ ಟು ದಿ ಕ್ರೆಡಿಟ್ ಸೈಡ್. ಬೈ ಸೇಲ್ಸ್ ಎಷ್ಟು, ಸೇಲ್ಸು 2,50,000. ಬಟ್ ಸೇಲ್ಸ್ ರಿಟರ್ನು ಕೊಟ್ಟಿದ್ದಾರೆ. ಸೊ ಪುಟ್ ಇಟ್ ಇನ್ ಇನ್ನರ್ ಕಾಲಮ್ 2,50,000 ಪ್ಲಸ್ ಸೇಲ್ಸ್ ರಿಟರ್ನ್ ಎಷ್ಟಿದೆ 10,000 ಇದೆ. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 2,40,000 ಬರುತ್ತೆ. ಬೈ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಬೈ ಯೂಸಿಂಗ್ ದಿ ಕನ್ವರ್ಷನ್ ಟೇಬಲ್, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್. ಓಕೆ. ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಅಮೌಂಟ್ ಎಷ್ಟಿದೆ 2,40,000 ಇದೆ. ಕನ್ವರ್ಷನ್ ಟೇಬಲ್ ನೋಡಿ. ಓಕೆ. ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು 25,000 ಕನ್ವರ್ಟೆಡ್ ಇಂಟು ದಿ ಸೇಲ್ಸ್ ಎಷ್ಟು 20% ಬರುತ್ತೆ. ಓಕೆ. ನೋಡಿ 25% ಪ್ರಾಫಿಟ್ ಆನ್ ಕಾಸ್ಟ್ ಇದೆ. ಸೊ ಪ್ರಾಫಿಟ್ ಆನ್ ಕಾಸ್ಟ್ 25% ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 20% ಆರ್ 1/5. 20% ಮಾಡಿಕೊಂಡ್ರೆ ಓಕೆ 2,40,000 ಇಂಟು 20% ಎಷ್ಟು 48,000 ಬಂತು. put here 48,000. So ಎಲ್ಲ
ಆ್ಯಡ್ ಮಾಡ್ಕೋಬೋದಾ? ಏನೇನು ಆ್ಯಡ್ ಮಾಡ್ಕೋಬೋದು? ಒನ್ ಲ್ಯಾಕ್ ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಎಷ್ಟು 1,50,000 ಪ್ಲಸ್, ವೇಜಸ್ ಎಷ್ಟು 50,000 ಪ್ಲಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು 30,000 ಪ್ಲಸ್, ಗ್ರಾಸ್ ಪ್ರಾಫಿಟ್ ಎಷ್ಟು 48,000. ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? ದಟ್ ಈಸ್ 3,78,000. 3,78,000 ಲೆಸ್ ಮಾಡಿಕೊಂಡ್ರೆ 2,40,000 ಸೇಲ್ಸು ವಿಲ್ ಗೆಟ್ ಇಟ್. ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಸಿಕ್ತು. ದಟ್ ಈಸ್ 1,38,000. ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ ಆ್ಯಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್? ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಓಕೆ, ನಾವು ಏನು ಫಾರ್ಮುಲಾ ಅಮೌಂಟ್ ಆಫ್ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಇಸ್ ಈಕ್ವಲ್ ಟು ಕ್ಲೋಸಿಂಗ್ ಸ್ಟಾಕ್ ಆರ್ ಎ ಸ್ಟಾಕ್ ಆನ್ ದಿ ಡೇಟ್ ಆಫ್ ದಿ ಫೈರ್ ಲೆಸ್ ಸಾಲ್ವೇಜ್ ಮಾಡ್ತೀವಿ. ಸೊ ವಿ ಕ್ಯಾನ್ ಪುಟ್ ಇಟ್. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟು? ಕ್ಲೋಸಿಂಗ್ ಸ್ಟಾಕ್ದ ಅಮೌಂಟ್ ಹಾಕೋಬೇಕು. ದಟ್ ಈಸ್ 1,38,000 ಮೈನಸ್ ಸಾಲ್ವೇಜ್ ಸ್ಟಾಕ್ ಎಷ್ಟಿದೆ 19,500. 1,38,000 ಮೈನಸ್ 19,500 ಎಷ್ಟು ಬಂತು? 1,18,500 ಬಂತು. ಸೊ ಇದು ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕು ಅಂತೀವಿ. ನೆಕ್ಸ್ಟ್ ಅಮೌಂಟ್ ಆಫ್ ಕ್ಲೈಮ್ ಆಲ್ಸೋ ವಿ ಕ್ಯಾನ್ ಸೇ ಇಟ್ ಆ್ಯಸ್. ಬೇರೆ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ. ಸೊ ಅಮೌಂಟ್ ಆಫ್ ಕ್ಲೈಮ್ ಕೂಡ ಇಷ್ಟೇ ಬರುತ್ತೆ, 1,18,500 ಬರುತ್ತೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಮೇಕ್ ಇಟ್ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಮೌಂಟ್ ಆಫ್ ಕ್ಲೈಮ್ ಅಂತ ಅಂದ್ಕೊಳ್ಳಿ. ಓಕೆ, ವೆಲ್ ಕ್ಯಾಲ್ಕುಲೇಟಿಂಗ್ ದಿ ಪ್ರಾಬ್ಲಮ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ದಟ್ ಈಸ್ 8th one. From the following information ascertain the amount of claim. Okay, amount of claim ಅನ್ನೋದು we have to need to calculate. So same problem ಇದೆ, same. Okay, amounts ಮಾತ್ರ ಚೇಂಜ್ ಇದೆ. Okay, there is a change of amounts and extra information ಅನ್ನೋದು one point extra information ಇದೆ. Okay, opening stock ಎಷ್ಟಿದೆ 10,600, purchases ಎಷ್ಟಿದೆ 60,800, wages 3,000, freight 1,000. ನೆಕ್ಸ್ಟ್ ಒನ್ ಈಸ್ ಸೇಲ್ಸ್ ಇಸ್ 80,000. ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಏನಾದರೂ ಕೊಟ್ಟರೆ ವಿ ಹ್ಯಾವ್ ಟು ಕನ್ವರ್ಟ್. ದಟ್ ಎಷ್ಟಿದೆ 25% ಇದೆ. ಗುಡ್ಸ್ ಸಾಲ್ವೇಜ್ ಎಷ್ಟಿದೆ 5,600 ಇದೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ಸ್. ಡೆಬಿಟ್, ಕ್ರೆಡಿಟ್. ಮೆಮೊರಾಂಡಮ್ ಆಫ್ trading account, particular rupees, ಇದು ನಿಮ್ಗೆ ಗೊತ್ತಾಯ್ತಲ್ಲ. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ, ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. 2 ಓಪನಿಂಗ್ ಸ್ಟಾಕ್ ಎಷ್ಟಿದೆ? ಓಪನಿಂಗ್ ಸ್ಟಾಕು 10,600. 2 ಪರ್ಚೇಸಸ್ ಇದೆ. ಪರ್ಚೇಸಸ್ ರಿಟರ್ನ್ ಅನ್ನೋ ಇನ್ಫಾರ್ಮೇಷನ್ ಏನಿಲ್ಲ. ಸೊ ಪರ್ಚೇಸಸ್ ಈಸ್ 60,800. 2 ವೇಜಸ್ ಇದೆ 3,000. 2 ಫ್ರೈಟ್ ಎಷ್ಟು 1,000. ನೆಕ್ಸ್ಟ್ ಸೇಲ್ಸ್ ಇದೆ, ಗ್ರಾಸ್ ಪ್ರಾಫಿಟ್ ಇದೆ. ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಡೆಬಿಟ್ ಸೈಡ್ ಟು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಬೈ ಸೇಲ್ಸ್ ಬರುತ್ತೆ. ಸೇಲ್ಸ್ ಎಷ್ಟು 80,000 ಬೈ ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸಿಂಗ್ ಫಿಗರ್ ಮಾಡಬೇಕು, ಯಾಕಂದರೆ ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದೀವಿ. ಸೊ ಗ್ರಾಸ್ ಪ್ರಾಫಿಟು ಇನ್ನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ವಿ ನೀಡ್ ಟು
ಕ್ಯಾಲ್ಕುಲೇಟ್ ಥ್ರೂ ಅಮೌಂಟ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಷ್ಟಿದೆ 80,000 ಇದೆ, ಸೇಲ್ಸ್ ಇಂಟು ಎಷ್ಟಿದೆ 25%. ಓಕೆ, ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಕಾಸ್ಟ್ 25% ಆದರೆ ಸೇಲ್ಸ್ ಕನ್ವರ್ಟ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಇಟ್ 20%. ಸಿ, ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟು 25% ಇದೆ, ಕನ್ವರ್ಟ್ ಮಾಡಿಕೊಂಡ್ರೆ 20% ಇದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಅವ್ರು ಕೇಳ್ತಾ ಇರೋದು ಇದೇ, ಈ ಕನ್ವರ್ಷನ್ನೇ ಕೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್. ಆಲ್ಮೋಸ್ಟ್ ಅವರು ಇದನ್ನೇ ಕೇಳ್ತಾ ಇದ್ದಾರೆ. ಸೊ ಪ್ರಾಫಿಟ್ ಆನ್ ಸೇಲ್ಸ್ 20% ಇದೆ, ಕಾಸ್ಟು 25 ಬರುತ್ತೆ. ಅಕಸ್ಮಾತ್ ಕಾಸ್ಟ್ ಏನಾದರೂ 25 ಏನಾದರೂ ಇದ್ದರೆ ಸೇಲ್ಸ್ಗೆ 20% ಕನ್ವರ್ಟ್ ಮಾಡ್ಬೋದು. ಆ ಒಂದು ಲಾಜಿಕ್ ನೆನಪಿಟ್ಕೊಳ್ಳಿ. ಎಷ್ಟು 20%. $16,000 ಬಂತು. ಪುಟ್ ಇಯರ್ 16,000. ನೆಕ್ಸ್ಟ್ ಆ್ಯಡ್, ಡೆಬಿಟ್ ಸೈಡ್ ಇರೋದೆಲ್ಲ ಆ್ಯಡ್ ಮಾಡಿ. 10,600 ಪ್ಲಸ್ 60,800 ಪ್ಲಸ್ 3,000 ಪ್ಲಸ್ 1,000 ಪ್ಲಸ್ 16,000 ಆ್ಯಡ್ ಮಾಡಿಕೊಂಡ್ರೆ ಎಷ್ಟು 91,400. 91,400 ಇಂದ 80,000ನ ಲೆಸ್ ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ ಕ್ಲೋಸಿಂಗ್ ಸ್ಟಾಕ್. ಎಷ್ಟು ಬಂತು? ದಟ್ ಈಸ್ 11,400. ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ? ಅಮೌಂಟ್ ಆಫ್ ಕ್ಲೈಮ್. actual loss of stock minus is equal to actual loss of stock ಅನ್ನೋದು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. is equal to stock on the date of fire, stock on the date of fire or closing stock minus salvage stock. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕು? 11,400 ಮೈನಸ್ ಸಾಲ್ವೇಜ್ ಗೂಡ್ಸ್ ಎಷ್ಟಿದೆ 5,600. 11,400 ಮೈನಸ್ 5,600 ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ 5,800. ಇದೇ ಆ್ಯಕ್ಚುಯಲ್ ಕ್ಲೈಮ್ ಕೂಡ ಅನ್ಬೋದು, ಯಾಕಂದರೆ ಆ್ಯಕ್ಚುಯಲ್ ಕ್ಲೈಮ್ ಫಾರ್ಮುಲಾ ಅದರಲ್ಲಿ ಪಾಲಿಸಿ ಅಮೌಂಟ್ ಆಗಿರ್ಬೋದು ಆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನೋದು ಆ್ಯಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಕೂಡ ಅನ್ಬೋದು in some certain situations. Let us move on to the next question. It is a 2011 question paper alli it asks for 6 mark question. So listen carefully. Calculate the gross profit percentage. Okay, gross profit percentage kelidare. Okay, from the following information: opening stock of goods 40,000, purchases of goods 2,80,000, wages paid 50,000, direct expenses 20,000, sales 4,50,000, closing stock 30,000. ಸೊ ಈ ಪ್ರಾಬ್ಲಮ್ ಅನ್ನೋದು ಏನು ಬರುತ್ತೆ? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬರುತ್ತಾ, ಟ್ರೇಡಿಂಗ್ ಅಕೌಂಟ್ ಬರುತ್ತಾ? ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ಮು ಟ್ರೇಡಿಂಗ್ ಅಕೌಂಟು ಬರುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ಸ್. ಡೆಬಿಟ್, ಕ್ರೆಡಿಟ್, ಟ್ರೇಡಿಂಗ್ ಅಕೌಂಟ್. ಓಕೆ, ಡೆಬಿಟ್ ಸೈಡ್ ಇರೋ ಐಟಮ್ಸ್ ಎಲ್ಲ ಬರ್ಕೊಳ್ಳೋಣ. ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ? 40,000 ಇದೆ. ಟು ಪರ್ಚೇಸಸ್ 2,80,000. ಟು ವೇಜಸ್ 50,000. ಟು direct expenses 20,000. to gross profit
ನಿಮ್ಮ ಫಾರ್ಮೇಟ್ ನೆನಪಿದೆಯಾ? ಓಕೆ, ವೆಲ್ ಐ ಆಮ್ ಸೇಯಿಂಗ್ ದ ಫಾರ್ಮೇಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರು ಗ್ರಾಸ್ ಪ್ರಾಫಿಟ್ ಬರುತ್ತೆ, ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ಟು ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. Leave it like this only. Let us move on to the credit side items. By sales, written idea illa? Okay, put it in outer column. 4,50,000. By closing stock ಎಷ್ಟಿದೆ? 30,000 ಇದೆ. $4,50,000 ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 30,000 ಇದೆ. 4,80,000 ಟೋಟಲ್ ಅಮೌಂಟ್. 4,80,000 ಇಂದ ಏನು ಲೆಸ್ ಮಾಡಬೇಕು? ಈ ಐಟಮ್ಸ್ ಎಲ್ಲ ಲೆಸ್ ಮಾಡಬೇಕು. ಮೈನಸ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ? 40,000. ಮೈನಸ್ ಪರ್ಚೇಸಸ್ ಎಷ್ಟಿದೆ? 2,80,000 ಇದೆ. ಮೈನಸ್ ವೇಜಸ್ 50,000. ಮೈನಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 20,000. ಮೈನಸ್ ಮಾಡಿಕೊಂಡ್ರೆ ಎಷ್ಟು ಬಂತು? 90,000 ಬಂತು. ಸೊ ಗ್ರಾಸ್ ಪ್ರಾಫಿಟ್ಟು ಎಷ್ಟು ಬಂತು? 90,000 ಬಂತು. ಸೊ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್ ರೇಷೋ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಗ್ರಾಸ್ ಪ್ರಾಫಿಟ್ ಸಿಕ್ತು. By using the formula, we need to calculate the gross profit ratio. Calculation of gross profit ratio. Already formula ನೆನಪಿದೆಯಾ? ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ is equal to gross profit divided by sales into 100. ಸೊ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಇದೆ ಗೊತ್ತಿದೆ, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಎಷ್ಟು? 90,000. ಸೇಲ್ಸ್ ಎಷ್ಟಿದೆ? ಓಕೆ, ಸೇಲ್ಸ್ ಬಂದುಬಿಟ್ಟು 4,50,000 ಇಂಟು 100. ಓಕೆ, 90,000 divided by 4,50,000 into 100 ಎಷ್ಟು ಬಂತು? 20 ಬಂತು. ಸೊ ರುಪೀಸಲ್ಲ, ಪರ್ಸಂಟೇಜಲ್ಲಿ ಆಗಬೇಕು. ರೇಷಿಯೋ ಇದೆ 20%. ಗ್ರಾಸ್ ಪ್ರಾಫಿಟ್ ರೇಷಿಯೋ. Okay, let us move on to the next problem. Okay, next problem, it is 2010 ಅಲ್ಲಿ ಕೇಳಿದ್ದಾರೆ ಈ ಪ್ರಾಬ್ಲಮ್ನ. Okay, listen. A fire company occur on 31st/3/2004. Fire ಅಲ್ಲ, a fire occurred on 31st/3/2004 in the premises of a firm. ಸೊ ಒಂದು ಫರ್ಮಲ್ಲಿ ಯಾವಾಗ ಫೈರ್ ಅಕ್ಕರ್ ಆಯಿತು? 31st/3/2004 ಅಲ್ಲಿ ಫೈರ್ ಅಕ್ಕರ್ ಆಯಿತು. ಓಕೆ, ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್ ವಿತ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ವ್ಯಾಲ್ಯೂ ಈಸ್ 1,24,080. ಇದು ಬಂದುಬಿಟ್ಟು ಓಕೆ, ಸ್ಟಾಕ್ ಅನ್ನೋದು ಎಷ್ಟು ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್ ವಿತ್ ದಿ ಎಕ್ಸ್ಪೆಕ್ಟೇಷನ್. ಸೊ ಎಷ್ಟು ಸ್ಟಾಕು ಡೆಸ್ಟ್ರಾಯ್ ಆಯಿತು? ಓಕೆ, ಆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದಟ್ ಈಸ್ 1,24,080 ಇದೆ. ನೆಕ್ಸ್ಟ್ ಒನ್ ಈಸ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್ ಫ್ರಮ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಎ ಫರ್ಮ್. ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ದಟ್ ಈಸ್ ಸ್ಟಾಕ್ ಆನ್ 31st/12/2003 ಎಷ್ಟಿದೆ? 1,80,000 ಇದೆ. ಪರ್ಚೇಸಸ್ ಟು ದಿ ಡೇಟ್ ಆಫ್ ದಿ ಫರ್ಮ್ ಎಷ್ಟಿದೆ? 7,80,000 ಇದೆ. ನೆಕ್ಸ್ಟ್ ಒನ್ ಈಸ್ ಸೇಲ್ಸ್ ಆಫ್ ದಿ ಡೇಟ್ ಆಫ್ ದಿ ಫರ್ಮ್ ಬಂದುಬಿಟ್ಟು 5,40,000 ಇದೆ. ಕ್ಯಾರಿಯೇಜ್ ಇನ್ವರ್ಡ್ ಬಂದುಬಿಟ್ಟು 2,24,000 ಇದೆ. ಕಮಿಷನ್ paid on purchases to purchase manager is 2% ಇದೆ. ನೆಕ್ಸ್ಟ್ ಒನ್ ಈಸ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಎಷ್ಟಿದೆ? 50% ಇದೆ. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಲಾಸ್ ಆಫ್ ಸ್ಟಾಕ್
ನೆಕ್ಸ್ಟ್ ಒನ್ ಈಸ್ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಲಾಡ್ಜ್ ವಿತ್ ದಿ ಇನ್ಶೂರೆನ್ಸ್ ಕಂಪನಿ. ಎಷ್ಟು ಅಮೌಂಟ್ ಆಫ್ ಕ್ಲೈಮ್ ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬೈ ದ ಗಿವನ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಡೂ ದಿ ವಾಟ್ ಅಕೌಂಟ್. ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ. ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. Debit, credit, particular amount rupees, particular rupees. So ಡೆಬಿಟ್ ಸೈಡ್ ಇರೋ ಐಟಮ್ಸ್ ಎಲ್ಲ ಬರ್ಕೊಂಬನ್ನಿ ಒಂದೊಂದೇ. ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 1,80,000. ನೆಕ್ಸ್ಟ್ ಟು ಪರ್ಚೇಸಸ್ ಎಷ್ಟಿದೆ? 1,78,000 ಇದೆ. ನೆಕ್ಸ್ಟ್ ಒನ್ ಈಸ್ ಪರ್ಚೇಸಸ್ ಆಯಿತು. ಸೇಲ್ಸ್ ಅನ್ನೋದು ಕ್ರೆಡಿಟ್ ಸೈಡ್ ಬರುತ್ತೆ. ಕ್ಯಾರೇಜ್ ಇನ್ವರ್ಡ್ ಇಲ್ಲೇ ಬರುತ್ತೆ. ಇನ್ವರ್ಡ್ಸ್ ಎಷ್ಟು? 24,000. ನೆಕ್ಸ್ಟ್ ಒನ್ ಈಸ್ ಟು ಕಮಿಷನ್. ಕಮಿಷನ್ ನೋಡಿ ಅವ್ರು ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ. ಸೊ ಕಮಿಷನ್ ಪೇಡ್ ಆನ್ ಪರ್ಚೇಸಸ್. ಸೊ ಪರ್ಚೇಸಸ್ ಅಮೌಂಟ್ ಮೇಲೆ ಕಮಿಷನ್ ಕೊಡ್ತಾ ಇದ್ದಾರೆ 2% ಅಷ್ಟು. ಓಕೆ, ಪರ್ಚೇಸಸ್ ಅಮೌಂಟ್ ಎಷ್ಟಿದೆ? 7,80,000 ಇದೆ. ಇಂಟು ಇಷ್ಟು ಕಮಿಷನ್ ಪರ್ಸಂಟೇಜ್ 2%. 7,80,000 ಇಂಟು 2% ಎಷ್ಟು ಬಂತು? 15,600 ಬಂತು. ಓಕೆ, ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್. ಟು ಗ್ರಾಸ್ ಪ್ರಾಫಿಟ್. ಓಕೆ, ಕ್ರೆಡಿಟ್ ಸೈಡ್ ಇರೋ ಐಟಮ್ಸ್ ಹಾಕೊಂಬನ್ನಿ. ಬೈ ಸೇಲ್ಸ್. ಸೇಲ್ಸ್ ಆಫ್ ದಿ ಡೇಟ್ ಆಫ್ ಫರ್ಮ್ ಈಸ್ 5,40,000. ಬೈ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಇಲ್ಲಿ ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಷ್ಟಿದೆ? 5,40,000 ಇಂಟು ಪ್ರಾಫಿಟ್ ಆನ್ ಕಾಸ್ಟು 50% ಕೇಳಿದ್ದಾರೆ. ಸೊ ಕನ್ವರ್ಟೆಡ್ ಇಂಟು ದಿ ಸೇಲ್ಸ್. ಪ್ರಾಫಿಟ್ ಆನ್ ಕಾಸ್ಟ್ ಬಂದುಬಿಟ್ಟು 50% ಇದೆ. ಪ್ರಾಫಿಟ್ ಆನ್ ಸೇಲ್ ಕನ್ವರ್ಟ್ ಮಾಡಿದೆ 1/3 ಹಾಕ್ಕೊಳ್ಳಿ. ಓಕೆ, 1/3. 5,40,000 ಇಂಟು 1/3 1,80,000. 1,80,000 ಬಂತು. ಮೇಕ್ ಇಟ್ ಟೋಟಲ್. ಡೆಬಿಟ್ ಸೈಡ್ ಇರೋ ಟೋಟಲ್ ಮಾಡ್ಕೊಳ್ಳೋ ಒಂದೊಂದು ಐಟಮೇ. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 1,80,000. ಪರ್ಚೇಸಸ್ 7,80,000. ನೆಕ್ಸ್ಟ್ ಒನ್ ಈಸ್ ಕ್ಯಾರೇಜ್ ಇನ್ವರ್ಡ್ 24,000. ಕಮಿಷನ್ 15,600. ಪ್ರಾಫಿಟ್ ಎಷ್ಟು? ಗ್ರಾಸ್ ಪ್ರಾಫಿಟ್ 1,80,000. ಎಷ್ಟು ಬಂತು? 11,79,600. 11,79,600. ಓಕೆ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, I'm checking in another time. 1,80,000, 7 lakh purchases, 80,000, 24,000, 15,600, 1,80,000. This is 11,79,000 less 5,40,000 less ಮಾಡ್ಕೊಂಡ್ರೆ 6,39,600 ಬಂತು. ಕ್ಲೋಸಿಂಗ್ ಸ್ಟಾಕು. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂತು? 6,39,600 ಬಂತು. ಓಕೆ, ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕ್ಲೈಮ್.
ಓಕೆ. ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಮೈನಸ್ ಸಾಲ್ವೇಜ್ ಸ್ಟಾಕ್. ಓಕೆ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟು ಬಂದಿದೆ, 6,39,600 ಮೈನಸ್ ಸಾಲ್ವೇಜ್ ಸ್ಟಾಕ್ ದಟ್ ಈಸ್ 1,24,080 ಇದೆ. ಪ್ಲಸ್ ಮಾಡಿಕೊಂಡ್ರೆ 6,39,600 ಮೈನಸ್ 1,24,080 ಎಷ್ಟು ಬಂತು, 5,15,520 ಬಂತು. ಓಕೆ. ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಆ್ಯಂಡ್ ಅಮೌಂಟ್ ಆಫ್ ಕ್ಲೈಮ್ ಸೇಮ್ ಅಮೌಂಟ್ ದಟ್ ಈಸ್ 5,15,520. This is the end of this question. Thank you everyone for listening my video.